ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ನೋಡೋಣ 41ನೇ ಪ್ರಶ್ನೆ. ಕಾಂತೀಯ ಬಲರೇಖೆಗಳಿಗೆ ಸಂಬಂಧಿಸಿದ ಈ ಹೇಳಿಕೆ ತಪ್ಪಾಗಿದೆ. ಯಾವ ಹೇಳಿಕೆ ತಪ್ಪಾಗಿದೆ? ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತವೆ. ಬಲರೇಖೆಗಳು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಇರ್ತವೆ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳು ಆಗಿದವೆ ಅಂತ ಹೇಳಿ. ಇದಕ್ಕೆ ಯಾವ ಹೇಳಿಕೆ ಇಲ್ಲಿ ತಪ್ಪಾಗಿದೆ ಅಂತ ಹೇಳಿದ್ರೆ, ಬಲರೇಖೆಗಳು ಏನಿರ್ತವೆ, ಓಕೆ, ಬಲರೇಖೆಗಳು ಏನಿರ್ತವೆ, ಓಕೆ, ಅವು ದಕ್ಷಿಣ ಧ್ರುವದಿಂದ ಉತ್ತರದ ಧ್ರುವದ ಕಡೆಗೆ ಹೋಗುತ್ತೆ ಅಂತ ಇದೆ. ಇದು ತಪ್ಪು. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಬಂದ್ಬಿಟ್ಟು ದಕ್ಷಿಣ ಧ್ರುವದಲ್ಲಿ ವಿಲೀನ ಆಗೋದು. ಹಾಗಿದ್ದಾಗ ಇಲ್ಲಿ ಬಲರೇಖೆಗಳು ಉತ್ತರ ಧ್ರುವದಿಂದ ದಕ್ಷಿಣದ ಧ್ರುವದ ಕಡೆ ಇರ್ಬೇಕು ಅಂತ ಹೇಳಿ ಇಲ್ಲಿ ಇರ್ಬೇಕಿತ್ತು. ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವವಿರುವಂತಹ ಪ್ರದೇಶ ಇದಾಗಿದೆ. ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವವಿರುವಂತಹ ಪ್ರದೇಶ ಇದಾಗಿದೆ. ಯಾವುದು? ಕಾಂತಕ್ಷೇತ್ರ. ಕಾಂತೀಯ ಬಲರೇಖೆಗಳು ವಿದ್ಯುತ್ ಕ್ಷೇತ್ರ ಅಂತ ಇದೆ. ಸರಿಯಾದಂತಹ ಉತ್ತರ ಯಾವುದು? ಕಾಂತ ಕ್ಷೇತ್ರ. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಒಂದ್ ವೇಳೆ ಅದು ಏನಾದ್ರೂ ಛೇದಿಸಿದ್ರೆ ಏನಾಗುತ್ತೆ? ಛೇದಿಸುವ ಬಿಂದುವಿನಲ್ಲಿ ಸೂಜಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸುತ್ತೆ ಒಂದ್ ವೇಳೆ ಛೇದಿಸಿದ್ರೆ. ಇನ್ನು 44ನೇ ಪ್ರಶ್ನೆ. ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸೋದಕ್ಕೆ ಉಪಯೋಗಿಸುವಂತಹ ಸಾಧನ ಯಾವುದು? ವಿದ್ಯುತ್ ಪ್ರವಾಹವನ್ನ ಉತ್ಪಾದಿಸೋದಕ್ಕೆ ದಟ್ ಈಸ್ ಯಾವುದು? ವಿದ್ಯುತ್ ಜನರೇಟರ್ ಅಂತ ಹೇಳ್ತೀವಿ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನ ಕಂಡು ಹಿಡಿದಂತಹ ವಿಜ್ಞಾನಿ ಯಾರು? ಆರ್ಸ್ಟೆಡ್. ವಿದ್ಯುತ್ ಮೋಟಾರಿನ ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿಯೂ ಬದಲಾಗೋದು ಎಷ್ಟು ಸುತ್ತಿಗೆ? ಇದು ಕೂಡ ರಿಪೀಟೆಡ್ ಕ್ವೆಶನ್. ಸೊ ಇದಕ್ಕೆ ನೀವು ಆನ್ಸರ್ ಅನ್ನ ಮಾಡಲೇಬೇಕು. ಕಾಂತದ ಧ್ರುವಗಳ ನಿಯಮಕ್ಕೆ ಸಂಬಂಧಿಸಿದಂತಹ ಸರಿಯಾದ ಹೇಳಿಕೆ ಯಾವುದು? ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಅನ್ನೋದು ಸರಿಯಾದ ಹೇಳಿಕೆ. ಭಾರತದಲ್ಲಿ ಪರ್ಯಾಯ ವಿದ್ಯುತ್ ಪ್ರವಾಹದ ಆವರ್ತಾಂಕ ಸೂಚಕ ಯಾವುದು? ದಟ್ ಇಸ್ 50 ಹರ್ಟ್ಜ್. ದಿಸ್ ಇಸ್ ಆಲ್ಸೋ ರಿಪೀಟೆಡ್ ಕ್ವೆಶನ್. ಅಯಸ್ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಯಾವಾಗ್ಲೂ ಏನಾಗಿರ್ತವೆ? ಅಯಸ್ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಯಾವಾಗ್ಲೂ ಏನಾಗಿರ್ತವೆ? ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆ ಚಲಿಸ್ತವೆ. ಎಲ್ಲಿ? ಅಯಸ್ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಯಾವಾಗ್ಲೂ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಚಲಿಸ್ತವೆ. ಎಲ್ಲಿ? ಅಯಸ್ಕಾಂತದ ಒಳಭಾಗದಲ್ಲಿ. ಫ್ಲೆಮಿಂಗ್ ನ ಎಡಗೈ ನಿಯಮದಲ್ಲಿ ಮಧ್ಯಬೆರಳು ಏನನ್ನ ಸೂಚಿಸುತ್ತೆ? ಮಧ್ಯಬೆರಳು ಏನನ್ನ ಸೂಚಿಸುತ್ತೆ? ವಿದ್ಯುತ್ ಪ್ರವಾಹದ ದಿಕ್ಕನ್ನ ಅದು ಸೂಚಿಸುತ್ತೆ. ನಮ್ಮ ಭಾರತದಲ್ಲಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಕೇಳಿದ್ರೆ, ದಟ್ ಇಸ್ 210 or 220 ವೋಲ್ಟ್ಸ್. ಎಸ್, ಧನಾತ್ಮಕ ಮತ್ತು ಋಣಾತ್ಮಕ ತಂತಿಗಳ ವಿಭವಾಂತರ, ಸಜೀವ ತಂತಿ ಮತ್ತು ತಟಸ್ಥ ತಂತಿ ಇವುಗಳ ವಿಭವಾಂತರ 220 ವೋಲ್ಟ್ಸ್. ಓಕೆ. ಒಂದು ಸೊಲಿನಾಯ್ಡ್ ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರ್ತವೆ. ಇದಕ್ಕೆ ಕಾರಣ ಸೊಲಿನಾಯ್ಡ್ ನ ಒಳಭಾಗದಲ್ಲಿ ಇರುವಂತಹ ಕಾಂತಕ್ಷೇತ್ರ ಏನಾಗಿರೋದಕ್ಕೋಸ್ಕರ ಇರುತ್ತೆ? ದಟ್ ಇಸ್ ಏಕರೂಪವಾಗಿರುತ್ತೆ. ಅದಕ್ಕೋಸ್ಕರ ಒಂದು ಸಾಧನವು ವಿದ್ಯುತ್ ಮಂಡಲದಲ್ಲಿ ರೋಧವನ್ನ ಹೆಚ್ಚು ಮತ್ತು ಕಡಿಮೆ ಮಾಡೋದಕ್ಕೆ ಸಹಾಯಕವಾಗಿರುವಂತದ್ದು ದಟ್ ಇಸ್ ಫ್ಯೂಸ್. ಸಾರಿ ಫ್ಯೂಸ್ ಅಲ್ಲ. ನೋಡಿ, ಒಂದು ಸಾಧನವನ್ನು, ಒಂದು ಇನ್ಸ್ಟ್ರೂಮೆಂಟ್ ವಿದ್ಯುತ್ ಮಂಡಲದಲ್ಲಿ ಇರುವಂತ ರೋಧವನ್ನ ಅಂದ್ರೆ ಏನು? ರೆಸಿಸ್ಟೆನ್ಸ್. ಇದು ಹೌದಲ್ವಾ? ರೆಸಿಸ್ಟೆನ್ಸ್ ಅನ್ನ ಹೆಚ್ಚು ಮತ್ತೆ ಕಡಿಮೆ ಮಾಡೋದು ಸಹಾಯಕವಾಗಿರುವುದು ದಟ್ ಇಸ್ ಪರಿವರ್ತಿತ ರೋಧ. ಓಕೆ. ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕ ಮತ್ತು ಕಾಂತಕ್ಷೇತ್ರವನ್ನ ಬಳಸಿರುವ ಸಾಧನ ಯಾವುದು? ವಾಹಕ ಮತ್ತು ಕಾಂತಕ್ಷೇತ್ರವನ್ನ ಬಳಸಿರುವಂತಹ ಸಾಧನ ಯಾವುದು ಅಂತ ಕೇಳಿದರೆ ದಟ್ ಈಸ್ ಕಂಪ್ಯೂಟರ್. ಓಕೆ. ವಿದ್ಯುತ್ ಪ್ರವಾಹ ಹೊಂದಿರುವ ವಾಹಕವು ಕಾಂತದಂತೆ ವರ್ತಿಸುತ್ತೆ. ಈ ಪರಿಣಾಮವನ್ನ ಏನಂತ ಹೇಳ್ತೀವಿ? ಕಾಂತೀಯ ಪರಿಣಾಮ ಅಂತ ಹೇಳ್ತೀವಿ. ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಒಂದು ಲಕ್ಷಣ ಅಲ್ಲ ಅಂತ ಕೇಳಿದರೆ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸ್ತವೆ ಅಂತ ಇದೆಯಲ್ಲ, ದಿಸ್ ಇಸ್ ಲಕ್ಷಣ ಅಲ್ಲ. ಚಿತ್ರವನ್ನ ಗಮನಿಸಿ. ಪಿ ಮತ್ತು ಕ್ಯೂಗಳು ಪ್ರತಿನಿಧಿಸುವಂತ ಕಾಂತ ಧ್ರುವಗಳನ್ನ ಕ್ರಮವಾಗಿ ನಾವು ಹೇಳಬೇಕು.
ಇದನ್ನ ನಾವು ನಾರ್ತ್, ಇದನ್ನ ನಾವು ಸೌತ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ದಕ್ಷಿಣ ಧ್ರುವದ ಹತ್ರ ಇಲ್ಲಿ ಒಳಗಡೆ ಈ ರೀತಿಯಾಗಿರೋದು. ಸೊ ಇದು ಈ ರೀತಿಯಾಗಿ ಇರುತ್ತೆ. ಓಕೆ, ಹಾಗಿದ್ದಾಗ ಇದನ್ನ ನಾವೇನಂತ ಹೇಳ್ತೀವಿ? ಸೌತ್ ಟು ಇವು ಪ್ರತಿನಿಧಿಸುವಂತಹ ಕಾಂತಕ್ಷೇತ್ರಗಳು ಏನಾಗಿರುತ್ತೆ? ದಟ್ ಇಸ್ ದಕ್ಷಿಣ ಹಾಗೂ ದಕ್ಷಿಣ ಆಗಿರುತ್ತೆ. ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾಹಕದ ಸುತ್ತಲಿನ ಕಾಂತೀಯ ಬಲರೇಖೆಗಳ ದಿಕ್ಕನ್ನ ತಿಳಿಯೋದಕ್ಕೆ ಸಹಾಯಕವಾಗಿರುವಂತಹ ನಿಯಮ ಯಾವುದು? ನೇರವಾಹಕದ ಸುತ್ತಲಿನ ಕಾಂತೀಯ ಬಲರೇಖೆಗಳ ದಿಕ್ಕನ್ನ ತಿಳಿಯೋದಕ್ಕೆ, ಓಕೆ, ಕಾಂತೀಯ ಬಲರೇಖೆಗಳ ದಿಕ್ಕನ್ನ ತಿಳಿಯೋದಕ್ಕೆ ಸಹಾಯಕವಾಗಿರುವಂತಹ ನಿಯಮ ಬಂದು ದಟ್ ಇಸ್ ಬಲಗೈ ಹೆಬ್ಬೆರಳು ನಿಯಮ. ಓಕೆ, ಬಲಗೈ ಹೆಬ್ಬೆರಳು ನಿಯಮ. ದಂಡಕಾಂತವನ್ನ ಸುತ್ತುವರೆದಿರುವಂತಹ ಕಾಂತೀಯ ಬಲ ಇರುವ ಪ್ರದೇಶ ಇದಾಗಿದೆ. ಯಾವುದು? ಕಾಂತ ಕ್ಷೇತ್ರ. ಇನ್ನು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ ನಿಂದ ಉಂಟಾಗುವಂತಹ ಹಾನಿಯನ್ನ ರಕ್ಷಿಸುವಂತಹ ವಿಧಾನ ಯಾವುದು ಅಂದ್ರೆ ದಟ್ ಇಸ್ ಫ್ಯೂಸ್. ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಮೋಟಾರ್ ಹೊಂದಿರುವಂತಹ ಸಾಧನ ಅಲ್ಲ? ಈ ವಿದ್ಯುತ್ ಮೋಟಾರ್, ಎಲೆಕ್ಟ್ರಿಕ್ ಮೋಟಾರು ಹೊಂದಿರುವಂತಹ ಸಾಧನ ಯಾವುದಲ್ಲ? ಯಾವುದು ವಿದ್ಯುತ್ ಮೋಟಾರ್ ಅನ್ನ ಒಳಗೊಂಡಿಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಸೋಲಿನಾಯ್ಡ್. ವಿದ್ಯುತ್ ಮೋಟಾರ್ ನಲ್ಲಿ ಕಾಂತದ ಧ್ರುವಗಳ ನಡುವೆ ಇರುವ ತಾಮ್ರದ ಸುರುಳಿಯ ಆಕಾರ ಯಾವ ರೀತಿಯಾಗಿದೆ? ಆಯತಾಕಾರ ಇದೆ. ಪ್ರೇರಿತ ವಿದ್ಯುತ್ ಪ್ರವಾಹ ಇದನ್ನ ಕಂಡು ಹಿಡಿದಂತ ವಿಜ್ಞಾನಿ ಯಾರು? ದಟ್ ಇಸ್ ಮೈಕಲ್ ಫ್ಯಾರಡೆ. ಈ ಕೆಳಗಿನ ಯಾವ ಸಾಧನದಲ್ಲಿ ಯಾಂತ್ರಿಕ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗುತ್ತೆ? ಯಾವುದು? ವಿದ್ಯುತ್ ಜನಕ. ವಿದ್ಯುತ್ ಮೋಟಾರ್ಗಳಲ್ಲಿ ದಿಕ್ಪರಿವರ್ತಕಗಳಾಗಿ ಕಾರ್ಯ ಮಾಡುವಂತಹ ಸಾಧನ ಯಾವುದು? ದಟ್ ಈಸ್ ಒಡಕು ಉಂಗುರಗಳು. ಒಡಕು ಉಂಗುರಗಳು ಈ ರೀತಿಯಾಗಿರ್ತವೆ. ಇವು ಏನ್ ಮಾಡ್ತವೆ? ಇವು ದಿಕ್ಪರಿವರ್ತಕಗಳಾಗಿ ಕಾರ್ಯವನ್ನ ನಿರ್ವಹಿಸ್ತವೆ, ಒಡಕು ಉಂಗುರಗಳು. ಓಕೆ, ಸೊ ಇಲ್ಲಿಗೆ 65 ಪ್ರಶ್ನೆಗಳು ಕಂಪ್ಲೀಟ್ ಆಯ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.